ಇಷ್ಟು ಅನಿಸುತ್ತೆ. ಮುಂದೆ ಓದಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ಎಲ್ಲ ಹೆಣ್ಮಕ್ಳು ಚೆನ್ನಾಗಿ ಓದಿ ಒಳ್ಳೆ ಕೆಲಸ ತಗೊಂಡು ಎಷ್ಟು ಖುಷಿಯಾಗಿದ್ದಾರೆ. ಆದರೆ ನಮ್ಮ ಮನೇಲಿ ಮದುವೆ 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 ಅಂತ ಸಾಯ್ತಾರೆ. ಚಿನ್ನಿ ಬಂದ್ಯಾ? ಬಾಮ. ಬಿಂದು, ಏನಾಯ್ತು ನಿನಗೆ? ಯಾಕೆ ಹಿಂಗೆ ಅಳ್ತಿದ್ಯಾ? ಬಿಂದು ಅಕ್ಕ, ಯಾಕೆ ಈಗ ಅಳ್ತಿದ್ಯಾ? ಅಯ್ಯೋ ಏನಿಲ್ಲ ಅಕ್ಕ, ನಾನೇನು ಹೇಳ್ತಿದ್ದೀನಿ ನೋಡಿ, ನಾನೇನು ಹೇಳ್ತಿಲ್ಲ. ಬನ್ನಿ ಮಲ್ಗೋಣ ಬನ್ನಿ. ಅಯ್ಯೋ ಇಲ್ಲ ಚಿನ್ನಿ, ನಾನೆಲ್ಲ ಹೇಳ್ತಿದ್ದೀನಿ ನೋಡು, ನಾನು ಹೇಳ್ತಿಲ್ಲ. ಬಿಂದು, ಯಾಕೆ? ನಾವು ಬಂದಾಗ ಅಳ್ತಿದ್ದೆ ಅಂತ ನಮಗೂ ಗೊತ್ತು. ಯಾಕೆ? ಏನು ಯೋಚನೆ ಮಾಡ್ತಿದ್ಯಾ? ಅಲ್ವೇ, ಎಲ್ಲರೂ ಒಂದಲ್ಲ ಒಂದಿನ ಮದುವೆ ಆಗಲೇಬೇಕು ಅಲ್ವಾ? ಅದನ್ನೇ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಿದ್ಯಾ ನೀನು? ನನಗಂತೂ ಗೊತ್ತಾಗ್ತಿಲ್ಲಪ್ಪ. ಹೌದು ಬಿಂದು ಅಕ್ಕ, ಈ ಅಮ್ಮನ ಹತ್ರ ಯಾವಾಗಲೂ ಬೈಸ್ಕೊಂಡಿರೋ ಬದಲು ನಾವು ನಮ್ಮದೇ ಆದ ಮನೆಗೆ ಮದುವೆ ಮಾಡ್ಕೊಂಡು ಹೋಗೋದೇ ಸರಿ ಅಲ್ವಾ? ನೀನು ಯಾಕೆ ಅದಕ್ಕೂ ಟೆನ್ಷನ್ ಮಾಡಿಕೊಂಡು ಈ ಥರ ಅಳ್ತಾ ಕೂತಿದ್ಯಾ? ಅದು ಅಲ್ಲದೆ ಏನು ಗೊತ್ತಾ, ಮದುವೆ ಆದಮೇಲೆ ಒಂದಂತೂ ನಮ್ಮ ಜೀವನದಲ್ಲಿ ಬದಲಾವಣೆ ಆಗುತ್ತೆ. ಅದೇನು ಗೊತ್ತಾ, ಅಮ್ಮನ ಕೈಲಿ ದಿನಾ ಬೆಳಿಗ್ಗೆ ಎದ್ರೆ ಸುಪ್ರಭಾತ ಕೇಳೋದು, ನೀವು ಹೆಣ್ಮಕ್ಳು ಖರ್ಚು ಅನ್ನೋದು, ಹೊರೆ ಅನ್ನೋದು, ಇದನ್ನಂತೂ ನಾವು ತಪ್ಪಿಸ್ಕೊಳ್ತೀವಿ. ಹೌದು ಕಣೆ, ನೀನು ಹೇಳ್ತಿರೋದು ನಿಜಾನೇ. ಮತ್ತು ಇನ್ನೇನೇ ನಿನಗೆ ಟೆನ್ಷನ್ನು? ನೋಡು, ನೀನು ಎಷ್ಟೇ ದಿವಸ ಇಲ್ಲಿ ಇದ್ರೂ ಅಮ್ಮ ಖಂಡಿತ ಹೇಳಿದ್ದಾರೆ ನಿನಗೆ ಮುಂದೆ ಓದಿಸೋದು ಇಲ್ಲ, ಕೆಲಸಕ್ಕೂ ಕಳಿಸಲ್ಲ ಅಂತ. ಸುಮ್ಮನೆ ಯಾಕೆ ಯೋಚನೆ ಮಾಡ್ತೀಯಾ? ಸುಮ್ಮನೆ ಅಮ್ಮ ತೋರಿಸಿರೋ ಹುಡುಗನ ಮದುವೆ ಆಗಿ ಅವರು ಹೆಂಗೋ ಅನುಕೂಲಸ್ಥರಾಗವ್ರೆ. ಅದು ಅಲ್ಲದೆ ಹೆಣ್ಮಕ್ಳು ಬೇರೆ ಇಲ್ಲ, ಹೇಗೋ ನಂತರ ನಾರ್ನೀರು ಕಾಟ ಇಲ್ವಲ್ಲ, ಬಿಡು ಬಚಾವಾದೆ. ಆದರೂ ಅಕ್ಕ, ನನಗೆ ಇಷ್ಟು ಬೇಗ ಮದುವೆ ಬೇಡ ಅಂತ ಅನಿಸುತ್ತೆ. ಯಾಕೆ ಬಿಂದು? ಹುಡುಗ ನಿನಗಿಷ್ಟ ಆಗಿಲ್ವಾ? ನೋಡೋಕ್ಕೆ ಚೆನ್ನಾಗೇ ಇದ್ದಾನಲ್ವನೇ, ಇನ್ನೇನೇ ಪ್ರಾಬ್ಲಮ್ಮು? ಅದು ಅಲ್ಲದೆ ಸ್ವಂತ ಮನೆ ಇದೆ, ಅವ್ರದ್ದೇ ಸೀರೆ ಅಂಗಡಿ ಬೇರೆ ಇದೆ, ಅವ್ರನ್ನ ನೋಡಿದ್ರೆ ತುಂಬ ಅನುಕೂಲಸ್ಥರು ಅನಿಸುತ್ತೆ. ನಿನಗೆ ಯಾಕೆ ಇಷ್ಟ ಇಲ್ಲ? ಗೊತ್ತಿಲ್ಲ ಅಕ್ಕ, ಯಾಕೋ ಮದುವೆ ಅಂದ್ರೇ ಭಯ ಆಗ್ತಿದೆ. ಈಗಷ್ಟೇ ಓದಿ ಮುಗಿಸಿದ್ದೀನಿ, ಎಮ್ಕಂಡು ಮಾಡೋಣ ಅಂದ್ಕೊಂಡಿದ್ದೆ. ಹೋಗಲಿ, ಕೆಲಸಕ್ಕಾದ್ರೂ ಕಳಿಸಿದ್ರೆ ನನ್ನ ದುಡ್ಡಲ್ಲಿ ನಾನೇ ಓದ್ಕೋತಿದ್ದೆ. ಮದುವೆ ಆಗಿ ಆ ಗಂಡನ ಕೈ ಕಾಯೋ ಬದಲು ಮೊದಲು ಇಂಡಿಪೆಂಡೆಂಟ್ ಆಗೋಣ ಅಂದ್ಕೊಂಡಿದ್ದೆ. ಈ ಅಮ್ಮ ನೋಡಿದ್ರೆ ಆಗಲೇ ಮದುವೆ ಅಂತ ಆಟ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ ಈ ಮನೇಲಿ ನಾವು ಪ್ರತಿಯೊಂದಕ್ಕೂ ಅಮ್ಮನ ಮಾತಿಗೆ ಕಾಯಬೇಕಾಗಿತ್ತು. ಇನ್ನು ಮದುವೆ ಅಂತೂ ಆದಮೇಲೆ ಆ ಗಂಡನ ಆಜ್ಞೆಗೆ ಕಾಯಬೇಕು. ಅದು ಅಲ್ಲದೆ ಅತ್ತೆ ಬೇರೆ. ನಾವು ನಮ್ಮಿಷ್ಟದಂಗೆ ಇರೋದು ಯಾವಾಗ ಅಕ್ಕ? ಅಯ್ಯೋ ಹುಚ್ಚಮ್ಮ, ಯಾಕೆ ಈ ಥರ ಎಲ್ಲ ಯಾಕೆ ನೀನು ತಿಳ್ಕೊತಿದ್ಯಾ? ಅಲ್ವೇ, ನಿನ್ನ ಗಂಡ ಆಗೋನು ಓದೋಕ್ಕೋ ಇಲ್ಲ ಕೆಲಸಕ್ಕೋ ಕಳಿಸ್ಬೋದಲ್ವಾ? ನೀನೇ ಮದುವೆ ಆದಮೇಲೆ ಅವ್ರನ್ನ ಹೇಗೋ ಮನೆ ಹೊಲಿಸ್ಕೊಂಡು ನಿನ್ನ ಆಸೆಗಳನ್ನೆಲ್ಲ ಪೂರೈಸ್ಕೋಬೋದಲ್ವೇನೆ? ಎಲ್ಲ ನಮ್ಮನೆಯವ್ರ ಥರನೇ ಹಾಗೆ ಇರ್ತಾರೆ ಅಂತ ಯಾಕೆ ಅನ್ಕೋತೀಯಾ? ನನಗೇನೋ ಹುಡುಗ ನೋಡೋಕ್ಕೆ ತುಂಬ ಮೃದು ಅಂತ ಅನ್ನಿಸ್ತು. ಒಂದೇ ಸರಿ ಅಷ್ಟೇ ನಿನ್ನ ತಲೆ ಎತ್ತಿ ನೋಡಿದ್ದು, ಆಮೇಲೆ ತುಂಬ ಸೈಲೆಂಟಾಗೇ ಇದ್ದರು. ಅವರಮ್ಮನೇ ಎಲ್ಲದಕ್ಕೂ ಮಾತಾಡ್ತಾ ಇದ್ದಿದ್ದು. ನೋಡು ಬಿಂದು, ಸುಮ್ಮನೆ ಇಲ್ದಿದ್ದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ. ನೀನು ಯೋಚನೆ ಮಾಡಿ ನೋಡು. ಅಮ್ಮನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತು ತಾನೆ. ನಮಗಾಗಿ ಖರ್ಚು ಅಂದರೆ ನಮ್ಮ ಮದುವೆಗಷ್ಟೇ ಮಾಡೋದು, ಮತ್ತು ಕೆಲಸಕ್ಕೆ ಓದ್ಸೋಕ್ಕೆ ಅಂತೂ ಖಂಡಿತ ಕಳಿಸಲ್ಲ ಕಣೆ. ಸುಮ್ಮನೆ ಮನೇಲಿರೋ ಬದಲು ಒಪ್ಕೋ, ನಮ್ಮ ಮನೇಲಿ ಏನು ಬರೆದಿರುತ್ತೋ ಹಾಗಾಗುತ್ತಷ್ಟೇ. ಹೌದು ಹೌದಕ್ಕ, ಈ ಮನೇಲಿ ಅಮ್ಮಂದ ತಾನೇ ನಡೆಯೋದು. ಅಪ್ಪ ಹೇಳಿದ್ರು ಅಮ್ಮ ಎಲ್ಲಿ ಕೇಳ್ತಾರೆ, ಅಮ್ಮನ ಆಟನೇ ನಡೆಯೋದು. ಅದಕ್ಕೆ ತಕ್ಕನಾಗಿ ಅಜ್ಜಿ ಅಮ್ಮನ ತಲೆ ಕೆಡಿಸ್ತಾರೆ. ನೀನು ಹೇಳೋ ಹಾಗೆ ನನಗೆ ಬೇರೆ ಆಯ್ಕೆ ಇದೆಯಾ ಅಕ್ಕ? ಮೊದಲಿಂದನೂ ಅಮ್ಮ ಹೇಳ್ದಂತೆಯೇ ಕೇಳಬೇಕಲ್ವಾ? ನಮ್ಮನ್ನು ಯಾವಾಗಲೂ ಖರ್ಚು ಅಂತ ಅಳಿಯೋ ಬದಲು ಕೆಲ್ಸಕ್ಕೆ ಕಳಿಸಿದ್ರೆ ನಾವೇ ನಮ್ಮ ಮದುವೆಗೆ ದುಡ್ಡು ಮಾಡ್ಕೊಳ್ಳಲ್ವಾ ಹೇಳು? ನನ್ನ ಫ್ರೆಂಡ್ಸ್ ಎಲ್ಲ ಅದೇ ಮಾಡ್ತಾ ಇದ್ದಾರೆ ಗೊತ್ತಾ? ನಾನೇ ಈ ಅಮ್ಮನಿಗೆ ಎದುರುಕೊಂಡು ಮದುವೆ ಮಾಡ್ಕೊಳ್ತಾ ಇರೋದು. ಬಿಂದೋಕ್ಕ, ಈಗೇನು ನಿನ್ಗೆ ಈ ಮದುವೆ ಇಷ್ಟ ಇಲ್ವಾ? ಹಾಗಾದರೆ ನನ್ನ ಹತ್ರ ಒಂದು ಪ್ಲ್ಯಾನ್ ಇದೆ, ಹೇಳಲಾ? ಏನೇ ಅದು? ಹೇಳ ಅಮ್ಮು, ಏನು ಪ್ಲ್ಯಾನು? ಅಕ್ಕ, ಏನು ಗೊತ್ತಾ, ನೀನು ಸುಮ್ಮನೆ ಈ ಅಮ್ಮನಿಗೆ ಎದುರುಕೊಳ್ಳೋ ಬದಲು ಈ ಮನೆ ಬಿಟ್ಟು ಹೋಗ್ಬಿಡು. ಆಗ ಯಾವುದಾದ್ರೂ ಕೆಲಸಕ್ಕೆ ಸೇರಿಕೊಂಡು ನೀನು ಓದನ್ನು ಕಂಟಿನ್ಯೂ ಮಾಡ್ಕೋಬೋದಲ್ವಾ? ಇಲ್ಲಿದ್ರೆ ತಾನೇ ಅವ್ರು ಆಟ ಆಡಲ್ಲ. ಹೇಳು, ನಾವೇ ಇಲ್ಲಿಲ್ಲ ಅಂದರೆ ಅವರು ಯಾರು ತಾನೇ ಮದುವೆ ಮಾಡ್ತಾರೆ? ನೀನೇ ಹೇಳು. ಅಮ್ಮೋ, ಏನು ಅಂತ ಮಾತಾಡ್ತೀಯ? ಸಾಕು, ಮುಚ್ಚೆ ಬಾಯಿನ. ಏನು ಅಂತ ಅವಳಿಗೆ ಹೇಳ್ಕೊಡ್ತಾ ಇದೆಯಾ ಹೇಳು? ನಿನ್ನ ಮಾತನ್ನು ನಂಬಿ ಏನಾದ್ರು ಮನೆ ಬಿಟ್ಟೋದ್ರೆ ಅಷ್ಟೇ, ಮಾನ ಮರ್ಯಾದೆ ಏನೂ ಉಳಿಯಲ್ಲ.
ಸುಮ್ಮನೆ ಕುತ್ಕೊಳ್ಳೆ. ಎಲ್ಲ ಹುಡುಗಾಟನೇ ನಿಂದು. ಯಾಕೆ ಸಿಂಧು ಅಕ್ಕ ನನಗೆ ಬೈದಿದ್ಯಾ? ನಾನು ಹೇಳಿದ್ರಲ್ಲಿ ಏನು ತಪ್ಪು? ಬಿಂದು ಅಕ್ಕಂಗೆ ಈಗಲೇ ಇಷ್ಟು ಬೇಗ ಮದುವೆ ಇಷ್ಟ ಇಲ್ಲ, ಅದಕ್ಕೆ ನಾನು ಹೀಗೆ ಹೇಳ್ಕೊಟ್ಟೆ. ಬಿಂದು ಅಕ್ಕನ ಸ್ಥಾನದಲ್ಲಿ ನಾನೇನಾದರೂ ಇದ್ದಿದ್ರೆ ನಾನು ಹೀಗೆ ಮಾಡ್ತಾ ಇದ್ದಿದ್ದು. ಈ ಅಮ್ಮನಿಗೆ ಎದುರುಕೊಂಡು ಅವ್ರ ಆಟಕ್ಕೆ ನಾನು ಸೋಲ್ತಾ ಇರಲಿಲ್ಲ. ನನಗೆ ಯಾವಾಗ ಮದುವೆ ಆಗಬೇಕು ಅಂತಿತ್ತೋ ಆವಾಗಲೇ ಆಗ್ತಾ ಇದ್ದಿದ್ದು. ಸಾಕು ಮುಚ್ಚೆ ಬಾಯಿನ, ಏನು ಮಾತು ಅಂತ ಆಡ್ತೀಯೋ. ನೋಡ್ಬಿಂದು, ಸುಮ್ಮನೆ ನೀನು ಇವಳು ಮಾತೆಲ್ಲ ಕೇಳಬೇಡ. ಇವಳು ಮಾತಾಡೋದು ಮಾತು ಒಂದೂ ಪ್ರಯೋಜನಕ್ಕೆ ಬರಲ್ಲ. ನೋಡು, ನಾವು ಯಾವತ್ತಿದ್ರೂ ಮದುವೆ ಆಗಲೇಬೇಕು ಕಣೆ. ಸುಮ್ಮನೆ ಇವಳು ಹೇಳಿದ್ಲು ಅಂತ ಮನೆ ಬಿಟ್ಟು ಹೋಗೋಕ್ಕೆಲ್ಲ ಆಗಲ್ಲ. ಮನೆ ಬಿಟ್ಟೋಗಿ ಒಂಟಿಯಾಗಿ ಜೀವನ ಎದುರಿಸೋದು ಎಷ್ಟು ಕಷ್ಟ ಅಂತ ಇವಳಿಗೇನು ಗೊತ್ತು? ನೀನು ಸುಮ್ಮನೆ ಈ ಮದುವೆಗೆ ಒಪ್ಕೋ, ಎಲ್ಲ ಸರಿ ಹೋಗುತ್ತೆ. ಏನೋ ಅಕ್ಕ, ನನಗಂತೂ ಒಂದು ಗೊತ್ತಾಗ್ತಾ ಇಲ್ಲ. ಏನು ಮಾಡಬೇಕು ಅನ್ನೋದೇ ನಂಗೆ ತಿಳಿತಿಲ್ಲ. ಈಗ ಹೇಗೋ ಅಮ್ಮನಿಗೆ ಒಪ್ಪಿಗೆ ಇದೆ ಅಂತ ಹೇಳ್ಬಿಟ್ಟಿದ್ದೀನಿ. ಸರಿ, ಏನು ನಮ್ಮ ಮನೇಲಿ ಏನು ಬರೆದಿರುತ್ತೋ ಅದೇ ಆಗುತ್ತೆ ಬಿಡು. ಎಲ್ಲ ಒಳ್ಳೇದೇ ಆಗುತ್ತೆ ಬಿಂದು, ಏನು ಯೋಚನೆ ಮಾಡಬೇಡ. ಯಾರಿಗೆ ಗೊತ್ತು, ನಿನ್ನ ಮದುವೆ ಆಗೋ ಹುಡುಗ ನಿನ್ನ ರಾಣಿಯಂತೆ ಸಾಕ್ಬೋದೇನೋ ಅಲ್ವಾ? ಅಮ್ಮನ ಮನೆಯಲ್ಲಿ ನಮಗೆ ಸಿಗದೇ ಇರೋ ಪ್ರೀತಿ ಅತ್ತೆ ಮನೇಲಿ ಸಿಗ್ಬೋದೇನೋ ಅಲ್ವಾ? ಸುಮ್ಮನೆ ಯಾಕೆ ಇಲ್ದಿದ್ದೆಲ್ಲ ಯೋಚನೆ ಮಾಡ್ತೀಯಾ? ಅಯ್ಯೋ ಸಿಂಧು ಅಕ್ಕ, ಬಿಂದು ಅಕ್ಕ, ನೀವು ಯಾಕಿಷ್ಟು ಬೇಗ ತಲೆ ಕೆಡಿಸ್ಕೊತಾ ಇದ್ದೀರಾ? ಇನ್ನೂ ಆ ಸಿಡಕ್ಮುತಿ ಸಿದ್ದಪ್ಪ ನಮ್ಮ ಬಾವ ಆಗೋರು ಇನ್ನೂ ಮದುವೆಗೆ ಒಪ್ಕೋಬೇಕಲ್ಲ. ನನಗೇನೋ ಅನ್ಸೋ ಪ್ರಕಾರ ಅವ್ರಿಗೂ ಈ ಮದುವೆ ಇಷ್ಟ ಇಲ್ಲ ಅಂತ ಅನಿಸುತ್ತೆ. ಇಷ್ಟು ಬೇಗ ನೀನು ತಲೆ ಕೆಡಿಸ್ಕೊಬೇಡ ಬಿಂದು ಅಕ್ಕ, ಸುಮ್ಮನಿರು. ಅಲ್ಲಿಂದ ಒಪ್ಪಿಗೆ ಅನ್ನೋ ಸುದ್ದಿ ಬರಲಿ, ಆಮೇಲೆ ಇದ್ದಿದ್ದೆ ಯೋಚನೆ ಮಾಡೋದು. ಹೌದಲ್ವನೇ ಅಮ್ಮು, ನೀನು ಹೇಳ್ತಿರೋದು ನಿಜಾನೇ. ಇನ್ನು ಅವ್ರಿಗೆ ಒಪ್ಪಿಗೆ ಆಗಿ ಆಮೇಲಲ್ವಾ ಇದ್ರದ್ದೆಲ್ಲ ಯೋಚನೆ ಮಾಡಬೇಕಾಗಿರೋದು. ಹೌದು ಕಣೆ, ನಾನು ನೋಡಿದಾಗ ಗಂಡು ತುಂಬಾ ಮಂಕಾಗಿ ಕೂತಿದ್ದ. ನನಗನ್ಸೋ ಪ್ರಕಾರ ಅವನಿಗೂ ಮದುವೆ ಇಷ್ಟ ಇಲ್ಲ ಅನಿಸುತ್ತೆ. ಹೇಗೋ ದೇವರು ಅವನಿಗೂ ಮದುವೆ ಇಷ್ಟ ಇಲ್ಲ ಅಂತ ಹೇಳಿಸ್ಬಿಟ್ರೆ ಸಾಕಪ್ಪ. ಆಹಾ, ಸಾಕು, ಸುಮ್ಮನೆ ಇರ್ರಿ. ಅಲ್ಲ ಕಣ್ರೆ, ಆ ಗಂಡಿಗೆ ಇಷ್ಟ ಇಲ್ಲ ಅಂದ್ಬಿಟ್ರೆ ಪ್ರಪಂಚದಲ್ಲಿ ಬೇರೆ ಯಾರು ಗಂಡಿಲ್ವಾ? ಅಮ್ಮ ಈ ಗಂಡು ನೋಡಿ ಇಷ್ಟ ಇಲ್ಲ ಅಂತ ಅಂದ ಅಂತ ಬೇರೆ ಗಂಡು ಹುಡುಕ್ತಾರೆ. ಸುಮ್ಮನೆ ಹೇಗೂ ನಾದ್ನೀರು ಕಾಟ ಇಲ್ಲ, ಒಪ್ಕೊಳ್ಳೋದು ಕಲ್ತ್ಕೋ. ಅಯ್ಯೋ ಬಿಡಕ್ಕ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು? ಇನ್ನು ಫಸ್ಟು ಈ ಗಂಡು ಒಪ್ಪಿಗೆ ಇಲ್ಲ ಅಂತ ಹೇಳಿದ್ರೆ ಸಾಕು. ಈಗ ಬಂದಿದ್ದ ಟೆನ್ಷನಿಂದ ಸ್ವಲ್ಪ ಉಸಿರಾಡೋಂಗೆ ಆಗುತ್ತೆ. ಆಮೇಲೆ ಇನ್ನೊಂದು ಗಂಡು ಬಂದು ಅದು ಒಪ್ಕೊಂಡ್ರೆ ತಾನೇ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಈಗಂತೂ ನಮಗೆ ಸ್ವಲ್ಪ ಟೈಮ್ ಸಿಗುತ್ತಲ್ಲ. ಓಹೋ, ಅಕಸ್ಮಾತ್ ಹುಡುಗ ಒಪ್ಪಿಗೆ ಅಂತ ಹೇಳ್ಬಿಟ್ರೆ ಆಗೇನು ಮಾಡ್ತೀಯಾ? ಏನು ಮಾಡೋದು, ನನ್ನ ಹಣೆ ಬರ ಅಂತ ಮದುವೆ ಆಗೋದು ಅಷ್ಟೇ. ಅಯ್ಯೋ ಬಿಂದು ಅಕ್ಕ, ಸುಮ್ಮನೆ ಯಾಕೆ ಟೆನ್ಷನ್ ತಗೊಂತೀಯಾ? ಮೊದಲು ಅಲ್ಲಿಂದ ಒಪ್ಪಿಗೆ ಅನ್ನೋ ಸುದ್ದಿ ಬರಲಿ, ಆಮೇಲೆ ಯೋಚನೆ ಮಾಡಿದ್ರೆ ಆಯಿತು. ಈಗ ಸದ್ಯಕ್ಕೆ ಹೇಗೋ ನಿನಗೆ ಗಂಡು ನೋಡೋ ನೆಪದಲ್ಲಾದರೂ ಸಿಂಧು ಅಕ್ಕ ನಮ್ಮ ಮನೆಗೆ ಬಂದು ಇವತ್ತಿಲ್ಲೇ ಉಳ್ಕೊಂಡಿದ್ದಾಳಲ್ಲ, ಅದಕ್ಕೆ ಖುಷಿ ಪಡಬೇಕು ಅಲ್ವಾ? ಹ್ಞೂ ಕಣೆ ಅಮ್ಮು, ನೀನು ಹೇಳ್ತಿರೋದು ನಿಜ. ಸಿಂಧು ಅಕ್ಕ ನಮ್ಮ ಜೊತೆ ಎಲ್ಲ ಇದ್ದು ಎಷ್ಟು ದಿವಸ ಆಯ್ತಲ್ವಾ? ನಮ್ಮ ಊರು ಒಟ್ಟಿಗೆ ಈ ಥರ ಟೈಮ್ ಸ್ಪೆಂಡ್ ಮಾಡಿ ಎಷ್ಟು ದಿವಸ ಆಯಿತು. ಹವ್ವಾ, ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಹ್ಞೂ ಕಣ್ರೆ, ಹೌದು. ನೀವಂತೂ ನಮ್ಮ ಮನೆಗೆ ಬನ್ರಿ ಅಂದರೂ ಬರಲ್ಲ, ಇನ್ನು ನನ್ನನ್ನು ನಮ್ಮ ಅತ್ತೆ ಕಳಿಸಲ್ಲ. ನಾವು ಮೂವರು ಒಟ್ಟಿಗೆ ಮಲಗಿ ಎಷ್ಟು ದಿವಸ ಆಯ್ತಲ್ವಾ? ನನಗಂತೂ ನಿಮ್ಮನ್ನೆಲ್ಲ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ಬಿಟ್ಟಿತ್ತು ಗೊತ್ತಾ? ಹೇಗೋ ಅಮ್ಮ ಗಂಡು ನೋಡೋ ನೆಪದಲ್ಲಾದರೂ ನನ್ನ ಕರೆದು ಇಲ್ಲೇ ಉಳಿಸ್ಕೊಂಡ್ರಲ್ಲ ಇವತ್ತು. ಥ್ಯಾಂಕ್ಸ್ ಕಣ್ರೆ. ಅಯ್ಯೋ ಸಿಂಧು ಅಕ್ಕ, ಅದಕ್ಕೆಲ್ಲ ಯಾರಾದರೂ ಥ್ಯಾಂಕ್ಸ್ ಹೇಳ್ತಾರಾ? ನಾವು ನಿಮ್ಮನ್ನ ಎಷ್ಟು ಮಿಸ್ ಮಾಡ್ಕೊಂಡ್ವಿ ಅಲ್ವೇನೆ ಅಮ್ಮು? ನಾವು ಮೂವರು ಒಟ್ಟಿಗೆ ಇದ್ದಾಗ ಎಷ್ಟು ಚೆನ್ನಾಗಿ ಎಲ್ಲ ಕತೆ ಎಲ್ಲ ಮಾತಾಡ್ಕೊಂತು ಮಲ್ಕೊತಿದ್ವಿ ತಾನೇ? ಹ್ಞೂ ಕಣೆ ಸಿಂಧು ಅಕ್ಕ, ನಾನು ಬಿಂದು ಅಕ್ಕ ನಿನ್ನ ತುಂಬ ಮಿಸ್ ಮಾಡ್ಕೋತಿದ್ವಿ ಗೊತ್ತಾ? ಸರಿ ಬಿಡ್ರೆ, ಯಾಕೆ ಬೇಜಾರು ಮಾಡ್ಕೋತೀರಾ? ಇವತ್ತು ಹೇಗೂ ಬಂದಿದ್ದೀನಲ್ಲ, ಹೇಗೋ ಇಲ್ಲೇ ಉಳಿಸ್ಕೊಂಡಿದ್ದೀರಲ್ಲ, ಬೆಳಿಗ್ಗೆವರೆಗೂ ಅದೇನೇನು ಮಾತು ಅಂತ ಹೇಳಿ ನಾನು ಕೇಳಿಸ್ಕೊತಾನೇ ಇರ್ತೀನಿ, ಆಯಿತಾ? ಸರಿ ಅಕ್ಕ. ಆಯಿತು ಪುಟ್ಟ, ನೀನು ನಮ್ಮ ಜೊತೆನೆ ಬೆಳಗಾನ ಮಾತಾಡು, ಆಯಿತಾ? ನೋಡಿದ್ರಲ್ಲ ವೀಕ್ಷಕರೇ, ನನಗಂತೂ ತುಂಬ ಖುಷಿಯಾಗಿದೆ. ನಾವು ಅಕ್ಕಂಗಿದ್ದೀರು ಒಟ್ಟಿಗೆ ಸೇರಿ ಎಷ್ಟು ದಿವಸ ಆಗಿತ್ತು ಗೊತ್ತಾ? ನನ್ನ ತಂಗಿದಿರ ಜೊತೆ ನಾನು ಟೈಮ್ ಸ್ಪೆಂಡ್ ಮಾಡಿ ತುಂಬ ಖುಷಿ ಆಗ್ತಾ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ವೀಕ್ಷಕರೇ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತಾ ಇದ್ದೀವಿ. ಧನ್ಯವಾದಗಳು.